ಓಹ್, ಎಲ್ರು ಕುಲದೇವತೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಪ್ರಸಾದ ತಿಂತಾ ಇದ್ದೀರಾ? ತಿನ್ನಿ ತಿನ್ನಿ, ಚೆನ್ನಾಗಿ ತಿನ್ನಿ. ಪಾಪ ಊರ್ ತುಂಬಾ ಹೆಸರು ಕೇಳಿಸ್ಕೊಂಡು ನೊಂದಿರೋ ಜೀವಗಳು ನೀವು. ಮಗ್ನೇರಾಮ್, ನಿಮ್ಮ ಅಮ್ಮನಿಗೆ ಪ್ರೇಮ ಮೇಲೆ ಇನ್ನೂ ಸಿಟ್ಟು ಹೋಗಿಲ್ಲ, ಅದಕ್ಕೆ ಹಾಗೆಲ್ಲ ಮಾತಾಡ್ತಾ ಇದ್ದಾರೆ. ಆದ್ರೆ ನೀನ್ ಮಾತ್ರ ಪ್ರೇಮನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಯಾಕೆಂದ್ರೆ ಸತ್ಯಣ್ಣ ನಮ್ಮ ನಂಬಿ ಇಬ್ರು ಮಕ್ಕಳನ್ನ ನಮ್ಮನೆಗೆ ಸೊಸೆಯಾಗಿ ಕಳಿಸಿದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ರ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸ್ಬಾರ್ದು, ಸರಿನಾ? ಪ್ರೇಮ ನೀವ್ ಅನ್ಕೊಂಡಷ್ಟು ಇನ್ನೋಸೆಂಟ್ ಇಲ್ಲ ದೊಡ್ಡಮ್ಮ. ಅವಳ ನಿಜವಾದ ಬಣ್ಣ ಏನು ಅಂತ ಆದಷ್ಟು ಬೇಗ ನಿಮಗೆ ಗೊತ್ತಾಗುತ್ತೆ. ಮಾದೇವ, ನೋಡು, ಸಂಸಾರದಲ್ಲಿ ಒಬ್ರು ಬೆಂಕಿ ಆದ್ರೆ ಇನ್ನೊಬ್ರು ನೀರಾಗ್ಬೇಕು. ಇಬ್ರು ಬೆಂಕಿನೇ ಆಗೋದ್ರೆ ಸುಖ ಇರಲ್ಲ. ಅದು ಅಲ್ಲದೆ ನಮ್ ಕಾವ್ಯ ನಮ್ ಹಳ್ಳಿ ಹುಡುಗಿ ತರ ಎಲ್ಲದಕ್ಕೂ ತಲೆ ಅಲ್ಲಾಡ್ಸಲ್ಲ. ಯಾಕೆಂದ್ರೆ ಅವಳು ಚೆನ್ನಾಗಿ ಓದಿದ್ದಾಳೆ, ಪ್ರಪಂಚನ ನೋಡಿದ್ದಾಳೆ. ಅವಳಿಗೆ ಅವಳದೇ ಆದ ಅಭಿಪ್ರಾಯ ಇರತ್ತೆ, ಪ್ರಶ್ನೆಗಳಿರತ್ತೆ. ನೀನ್ ಅದನ್ನೆಲ್ಲ ಸಂಭಾಳಿಸ್ಕೊಂಡು ಹೋಗ್ಬೇಕು. ಮಾದೇವ, ಕಾವ್ಯ ತುಂಬಾ ಒಳ್ಳೆ ಹುಡುಗಿ, ಆದ್ರೆ ಚೂರು ಸಿಟ್ಟು ಜಾಸ್ತಿ ಅಷ್ಟೆ. ಚೂರ್ ಸಿಕ್ತಾ? ಆ ಕಾಡ್ ರಾಕ್ಷಸಿ ಸಿಟ್ಟಿಗೆ ಇಡೀ ಊರ್ನೆ ಚೂರ್ ಚೂರ್ ಮಾಡೋ ಶಕ್ತಿ ಅದೇ ಅಂತ ಗೊತ್ತಿಲ್ಲ ಅಮ್ಮಂಗೆ. ಪುಣ್ಯಕ್ ನೆನ್ನೆ ರಾತ್ರಿ ಆಗಿದ್ ನೋಡಿಲ್ಲ ಅವರು. ಏನ್ ಯೋಚನೆ ಮಾಡ್ತಾ ಇದೀಯ ಹುಲಿ? ನೀನು ಹೊರಗಡೆ ಹುಲಿನೇ ಇರ್ಬೋದು, ಆದ್ರೆ ಮನೆ ಒಳಗೆ ಅದು ಹೆಂಡತಿ ಮುಂದೆ ಇಲಿಯಾಗಿದ್ರೇನೆ ಬದುಕೋದು, ತಿಳಿತಾ? ಗಂಡಸ್ರನ್ ಬೇಕಾದ್ರೆ ಎದುರಾಕಬಿಡ್ಬೋದು, ಆದ್ರೆ ಇಂಥ ಕಾಡ್ ರಾಕ್ಷಸಿನ ಆಗಲ್ಲಪ್ಪ. ಏನೋ ಅಂದಾಗಿತ್ತು. ಏನಾರ ಅಂದ್ ಬದುಕಾಯ್ತದ, ಅದು ನಿಂತವ. ಏನಕ್ಕ ನೀನು? ನಿನ್ಗೆ ಮದ್ವೆನೇ ಇಷ್ಟ ಇಲ್ಲ, ಆದ್ರೂ ಯಾಕೆ ಇವ್ರ ಜೊತೆ ಪೂಜೆಗೆ ಬಂದಿದ್ಯಾ? ಜೊತೆಗೆ ನನ್ನನ್ನು ಬೇರೆ ಕರ್ಕೊಂಡ್ ಬಂದಿದ್ಯಾ? ಇದ್ಕಿದ್ದಾಗ ಏನಾಯ್ತಕ್ಕ ನಿಂಗೆ? ಸಮಾಧಾನ. ನನ್ಗೇನ್ ಹುಚ್ಚ ಇವ್ರಗಳ ಜೊತೆ ಇಲ್ಲಿಗೆ ಬರೋದಿಕ್ಕೆ? ನಾನಿವತ್ತಿಲ್ಲಿಗೆ ಬಂದಿರೋದಿಕ್ಕೆ ಕಾರಣ ಬೇರೆನೇ ಇದೆ. ಅದೇ ಅನ್ಕೊಂಡೆ, ನಮ್ಮ ಅಕ್ಕ ಕಾರಣ ಇಲ್ಲದೆ ಏನು ಮಾಡೋದಿಲ್ಲ. ಇವತ್ತು ಏನೋ ಬಲವಾದ ಕಾರಣನೇ ಇದೆ. ನಮಸ್ತೆ. ನಮಸ್ತೆ ಕಲ್ಯಾಣಿ ಅಮ್ಮ. ಪಂಚಮಿ ಕುಡುಮ. ಆಗ್ಲಿ ಕಣಮ್ಮ, ನಾನು ಪೂಜೆ ಶುರು ಮಾಡ್ಕೊಂತೀನಿ, ನೀವು ಬೆಲ್ಲದನ್ನದ ಸೇವೆಗೆ ಅಣಿ ಮಾಡ್ಕೊಳ್ಳಿ. ಆಯ್ತು, ಹಾಗೆ ಆಗ್ಲಿ. ಮಗ್ನೇರಾಮ್, ಬೆಲ್ಲದ ಅಡ್ಗೆ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಹುಡುಕು. ನಾವ್ ಇವತ್ತೇ ಬೆಲ್ಲದನ್ನ ಮಾಡಿ ಆ ದೇವರಿಗೆ ಅರ್ಪಿಸ್ಬೇಕು, ಆಯ್ತಾ? ರೀ ಏನಾಯ್ತ್ರಿ? ಅಯ್ಯೋ ರೀ, ಏನಾಯ್ತ್ರಿ? ಎದ್ದೋಳ್ರಿ, ಏನಾಯ್ತ್ರಿ? ಎದ್ದೋಳ್ರಿ, ಏನಾಯ್ತ್ರಿ?
ಏನಾಯ್ತಮ್ಮ? ನೋಡಿ ಇದ್ದಕ್ಕೆ ಎದೆ ಹಿಡ್ಕೊಂಡು ಬಿದ್ದೋಗ್ಬಿಟ್ರು. ನೀವು ಗಾಬರಿ ಆಗ್ಬಿಡಿ, ನಾನು ನೋಡ್ತೇನೆ. ಸರ್ ಸರ್, ಕಣ್ಣು open ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ಸುತ್ತೆ. CPR ಮಾಡ್ಬೇಕು. ನೀವೆಲ್ಲ ಸ್ವಲ್ಪ ಹಿಂದೆ ಹೋಗಿ, ಸ್ವಲ್ಪ ಗಾಳಿ ಬರ್ಲಿ, ಹಿಂದೆ ಹೋಗಿ. ರೀ ರೀ ಭಯ ಪಡುವಂತದ್ದು ಏನೂ ಇಲ್ಲ. ನೀವು ಇವ್ರನ್ನ ಹತ್ರದಲ್ಲಿರೋ ಹಾಸ್ಪಿಟಲ್ ಕರ್ಕೊಂಡೋಗಿ, ನಾವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ. ಅಮ್ಮ, ಮೊದ್ಲು ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ. ಆಯ್ತು ಡಾಕ್ಟ್ರೆ, ನಿಮ್ಗೆ ಪುಣ್ಯ ಬರ್ಲಿ. ನನ್ಗೆ ಗಂಡನ ಪ್ರಾಣ ಉಳಿಸ್ಬಿಟ್ರಿ ನೀವು. ಅಯ್ಯೋ, ಅದೆಲ್ಲ ಏನಿಲ್ಲಮ್ಮ, ಕರ್ಕೊಂಡೋಗಿ ಇವ್ರು. ಪ್ರೇಮಾ, ಕಾವ್ಯ, ನೀವು ಬನ್ನಿ, ನಿಮ್ ಗಂಡಿದ್ರ ಪಕ್ಕ ಕೂತ್ಕೊಳ್ಳಿ. ದೊಡ್ಡಮ್ಮ, ಅವರೇ ಬಡಿಸ್ತಾರ ಬಿಡಿ. ಸರಿ, ಬಡ್ಸದ್ಮೇಲೆ ಕೂತ್ಕೊಳ್ಳಿ. ಪರವಾಗಿಲ್ಲ ಅತ್ತೆ, ನಾವು ಬಡಿಸ್ತೀವಿ. ಕಾವ್ಯ ಬಾ. ಇಬ್ರು ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬಡ್ಸಿದ್ದಾಯ್ತಲ್ಲ, ಬನ್ನಿ ನೀವು ಕೂತ್ಕೊಂಡು ಪ್ರಸಾದ ತಿನ್ನಿ. ಕಾವ್ಯ ಬಾ. ಕಾವ್ಯ ಬಾ. ಈಗ ಶುರು ಮಾಡೋಣವಾ?
ಏನಕ್ಕ ಇದು? ಏನು ಚಿಂತೆ ಇಲ್ಲದೆ ಪ್ರಸಾದ ತಿಂತ ಇದೆಯಾ? ಏನೋ ಆಗುತ್ತೆ ಅಂದೆ, ಇಲ್ಲಿ ನೋಡಿದ್ರೆ ಏನೂ ಆಗ್ತಾನೆ ಇಲ್ಲ. ಇರೋ ಬೆಂಕಿ ಸರಿಯಾದ ಸಮಯಕ್ಕೆ ಬೀಳತ್ತೆ. ಓ, ಎಲ್ರು ಕುಲದೇವತೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಪ್ರಸಾದ ತಿಂತಾ ಇದ್ದೀರಾ? ತಿನ್ನಿ ತಿನ್ನಿ, ಚೆನ್ನಾಗಿ ತಿನ್ನಿ. ಪಾಪ ಊರ್ ತುಂಬಾ ಹೆಸರು ಕೇಳಿಸ್ಕೊಂಡು ನೊಂದಿರೋ ಜೀವಗಳು ನೀವು. ಏನಮ್ಮ ದೇವ, ನೀನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಬಂದು ನಿನ್ ತಮ್ಮನ್ ಪಕ್ಕದಲ್ಲಿ ಕೂತಿದ್ದಾಳಲ್ಲ, ನಿನ್ಗೇನು ಅನ್ಸಲ್ವೇನಾ? ಏಯ್ ಮಾದೇವ, ನೀನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡೋಗಿ ನಿನ್ ತಮ್ಮ ತಾಳಿ ಕಟ್ಟಿದಾನೆ, ಅದನ್ನ ಅಷ್ಟು ಬೇಗ ಮರ್ತ್ಬಿಟ್ಯಾ? ತುಂಬಾ ದೊಡ್ಡ ಮನ್ಸ್ ಕಣೋ ನಿಂದು. ನಿನಗಿರೋ ದೊಡ್ಡ ಮನ್ಸು ಈ ಊರಲ್ಲಿ ಯಾರಿಗೂ ಇಲ್ಲ ಬಿಡು. ಏಯ್, ಏನು ಆಗ್ ನೋಡ್ತಾ ಇದೀಯ? ನೀನೆಷ್ಟೇ ಕೋಪ ಮಾಡ್ಕೊಂಡ್ರು ನಿನ್ ಲೈಫ್ ಕಾಮಿಡಿನೇ ಬಿಡು. ಪಾಪ ಕಣೋ ನೀನು, ನಿನ್ನ ನೋಡಿದ್ರೆ ಅಯ್ಯೋ ಅನ್ಸತ್ತೆ. ಏನೋ ಹಾಗೆ ನೋಡ್ತೀನಿ. ಸ್ವಲ್ಪ ಆ ಕಡೆ ನೋಡು ರಾಜ. ನಿನ್ ಪಕ್ಕದಲ್ಲಿ ಇರ್ಬೇಕಾಗಿರೋ ಹುಡುಗಿ ನಿನ್ ತಮ್ಮ ರಾಮ್ ಪಕ್ಕದಲ್ಲಿ ಕುತ್ಕೊಂಡು ಪ್ರಸಾದ ತಿಂತಿದ್ದಾಳೆ. ಗರುಡ, ಈಗಾಗ್ಲೇ ನನ್ನಿಂದ ತಿಂದು ಏಟು ಸಾಕಾಗಿಲ್ಲ ಅನ್ಸುತ್ತೆ ನಿನ್ಗೆ. ಈಗಿಂದೀಗ್ಲೇ ನಮ್ ಪಾಡಿಗೆ ನಮ್ಮನ್ ಬಿಟ್ಟು ಇಲ್ಲಿಂದ ಕಾಣಿಸ್ದಂಗ್ ಹೊಂಟೋದ್ರೆ ಸರಿ. ಅದನ್ ಬಿಟ್ಟು ನಮ್ ಕುಟುಂಬದವ್ರ ವಿಷಯಕ್ಕೆ ಏನಾದ್ರು ಬಂದ್ರೆ. ಅಪ್ಪ ತಂದೆ, ನಿನ್ ಫ್ಯಾಮಿಲಿ ವಿಷಯ ಈಗ ಇಡೀ ಊರ್ ವಿಷಯ ಆಗಿದೆ. ಮಾತಾಡೋರಿಗೆ ಚಪ್ಪರ್ಸ್ಕೊಂಡ್ ಮಾತಾಡೋದು ಒಳ್ಳೆ ಮ್ಯಾಟ್ರ್. ಏನೋ ಅಂದೆ ಮಾದೇವ, ಮಾದೇವ, ನಿನಗ್ ಸಿಟ್ಟು ಬರ್ಲಿ ಅಂತಾನೆ ಅವ್ರು ಹೀಗೆಲ್ಲ ಮಾತಾಡ್ತಿರೋದು. ನೀ ಸ್ವಲ್ಪ ತಾಳ್ಮೆಯಿಂದ ಇರು. ಗರುಡ, ಮಲ್ಲೆ, ಏನಪ್ಪ ನಿಮ್ ಸಮಸ್ಯೆ? ಈಗ ತಾನೇ ಪೂಜೆ ಮುಗಿಸ್ಕೊಂಡು ಪ್ರಸಾದನ ಸ್ವೀಕರಿಸ್ತಾ ಇದ್ದೇವೆ. ಈ ಹೊತ್ತಲ್ಲಿ ಕಾಲ್ ಕೆರ್ಕೊಂಡು ಜಗಳಕ್ ಬರ್ತಾ ಇದೀರಲ್ಲ, ಇದು ನಿಮ್ಗೆ ಸರಿ ಅನ್ಸತ್ತಾ? ನಿಮ್ ದಮ್ಮಯ್ಯ ಅಂತೇನೆ, ದಯವಿಟ್ಟು ಇಲ್ಲಿಂದ ಹೊರಡೆ. ಏನಮ್ಮ ಪ್ರೇಮ, ಆ ರಾಮ್ನ ಎತ್ತಾಕೊಂಡೋಗಿ ತಾಳಿ ಕಟ್ಟಿದ್ದನ್ನ ಇಷ್ಟು ಬೇಗ ಮರ್ತ್ಬಿಟ್ಯಾ? ಇಷ್ಟು ಬೇಗ ಅವನ್ನ ಗಂಡ ಅಂತ ಒಪ್ಕೊಂಡು ಅವನ ಜೊತೆ ಪ್ರಸಾದ ಬೇರೆ ತಿಂತಿದ್ಯಾ? ರೌಡಿ ಜೊತೆ ಮದ್ವೆ ಆಗೋ ತಪ್ಪಿ ಡಾಕ್ಟರ್ ಜೊತೆ ಮದ್ವೆ ಆಗಿದ್ದು ಒಳ್ಳೇದಾಯ್ತು ಅಂತ ಅನ್ಕೊಂಡ್ಯಾ? ಜಾಣೆ ಬಿಡಮ್ಮ ನೀನು. ನಾಲ್ಗೆ ಬಿಗಿ ಹಿಡ್ದು ಮಾತಾಡಿ. ನಮ್ ಫ್ಯಾಮಿಲಿ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ. ಹಲೋ, ಸುಮ್ನೆ ಕೂತ್ಕೊಳ್ಳಮ್ಮ, ಕಂಡಿದ್ದೀನಿ ನಿನ್ ಫ್ಯಾಮಿಲಿ ವಿಷಯನ.